ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ವೇವ್ಡ್ ಸ್ಟಿಚ್ಚನ್ನು ತೋರಿಸ್ಕೊಟ್ಟಿದ್ದೆ ಜೆರಿ ಥ್ರೆಡ್ಡಲ್ಲಿ. ಕಮೆಂಟಲ್ಲಿ ಹೇಳಿದ್ರಿ ನೀವು ಸಿಲ್ಕ್ ಥ್ರೆಡ್ಡಲ್ಲೂ ತೋರಿಸ್ಕೊಡಿ ಮ್ಯಾಮ್ ಅಂತ, ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ತುಂಬ ಜನಕ್ಕೆ ನೀವು ಒಬ್ಬರು ಕೇಳುವಂಥ ಕ್ವಶ್ಚನ್ನು ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ, ಹಾಗಾಗಿ ಈ ವಿಡಿಯೋನ ನಾನು ನೆಗ್ಲೆಕ್ಟ್ ಮಾಡ್ದಂತೆ ಮಾಡ್ತಿದ್ದೀನಿ. ಈಗ ಆಗಿದ್ರೆ ಈಗ ಗೆರೆಯನ್ನು ಹಾಕ್ಕೊಳ್ಳೋಣ. 5 ಗೆರೆಯನ್ನು ಹಾಕೋಬೇಕು. 1 2 3 ಕಾಣಿಸ್ತಿದೆಯಾ, 4 5 1 2 3 4 5 ಈಗ ನಂಬರನ್ನು ಕೊಟ್ಕೊಂಡೆ. ಈಗ ನೀವು ನೋಡ್ಬೋದು ಡಿಫ್ರೆಂಟ್ ಕಲರಲ್ಲಿ ನಾನು 2 ಎಳೆ ದಾರನ ತಗೊಂಡಿದ್ದೀನಿ. 2 ಒಂದೊಂದು ಕಲರ್ ಇದೆ. ಈಗ ಇದು ಹೀಗೆ ಹೇಗೆ ಬರುತ್ತೆ ಅಂತ ಈಗ ನೋಡೋಣ. ಕಲರು ತುಂಬಾ ಮಲ್ಟಿ ಕಲರ್ ರೀತಿ ಕಾಣಿಸುತ್ತೆ. ಹಾಗಾಗಿ ಈಗ ಶುರು ಮಾಡೋಣ ಅಲ್ಲ ವಿಡಿಯೋನ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಶುರು ಮಾಡ್ತಿದ್ದೀನಿ. ಈಗ ನೋಡಿ, ಫಸ್ಟು ಒಂದು ಚೈನನ್ನು ಹಾಕ್ಕೊಂಡು ಲಾಕ್ ಅಂತ ಹೇಳ್ತೀವಿ, ಇದಕ್ಕೆ ಲಾಕ್ ಮಾಡ್ಕೋಬೇಕು ಸೇಫ್ಟಿಗೋಸ್ಕರ. ಈಗ ನೋಡಿ, ಇಲ್ಲಿಂದ ತೆಗೆದ್ವಿ ಅಲ್ವಾ, ವಾಪಸ್ ತರಬೇಕು, ಲಾಕ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಇಲ್ಲಿ ಒಂದು ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿ, 3ನೇ ನಂಬರ್, 1ರಿಂದ 2ಕ್ಕೆ ಹೋದ್ವಿ, ಈಗ 1ರಿಂದ 3ಕ್ಕೆ ಹೋಗಬೇಕು. ಈಗ ವಾಪಸ್ ಬರಬೇಕು, ಬಂದು ಇಲ್ಲೊಂದು ಲಾಕನ್ನು ಮಾಡ್ಕೋಬೇಕು. ಮಾಡಿಕೊಂಡು ಪುನಃ ಚೈನು ತುಂಬಾ ಈಸಿ ಇದೆ ನೋಡಿ. ಈಗ ಇಲ್ಲಿ ತಗೊಳ್ಳೋದು, ಒಂದೊಂದು ಮನೆಯನ್ನು ಹೆಚ್ಚಿಸ್ಕೊಂಡು ಹೋಗೋದು. ಅಲ್ಲಿಗೆ ನಿಮಗೆ ಗೊತ್ತಾಗತ್ತೆ, ಒಂದಕ್ಕಿಂತ ಒಂದು ದೊಡ್ಡದು, ಒಂದಕ್ಕಿಂತ ಒಂದು ದೊಡ್ಡದು, ಅದು ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈಗ ಇಲ್ಲಿಂದ ವಾಪಸ್ ಫಿಟ್ಟಾಗಿ ಇಟ್ಕೋಬೇಕು. ಲೆಫ್ಟ್ ಹ್ಯಾಂಡಲ್ಲಿರುವಂಥ ಕೈಯಲ್ಲಿರುವಂಥ ದಾರವನ್ನು ಸ್ಟಿಫಾಗಿ ಇಟ್ಕೋಬೇಕು. ಈಗ ಟಿಪ್ಸ್ ನೋಡಿ, ಇಲ್ಲಿಂದ ಒಂದು ಹೆಚ್ಚಿಸ್ಕೊಂಡು ಹೋದ್ರಿ. ಈಗ ಏನು ಮಾಡಬೇಕು, ಒಂದೊಂದನ್ನು ಇಳಿಸ್ತಾ ಬರಬೇಕು. ಈಗ 5ಕ್ಕೆ ಹಾಕಿದ್ವಿ ಅಲ್ವಾ, ಈಗ 4ರಲ್ಲಿ ಬರಬೇಕು. 4ಕ್ಕೆ ಬಂದ್ವಿ, 4ಕ್ಕೆ ಬಂದು ಅದು ವಾಪಸ್ ತರಬೇಕು. ವಾಪಸ್ ತಂದಂಥದ್ದನ್ನು ನೋಡಿ, ಇಲ್ಲಿಂದ ಈ ರೀತಿ ಇಟ್ಕೋಬೇಕು. ಈಗೇನು ಮಾಡಬೇಕು, 1 ಕಡಿಮೆ 3ಕ್ಕೆ ಬರಬೇಕು. 3ರಿಂದ ವಾಪಸ್ ಬರಬೇಕು. ಬಂದು ಸ್ಟಿಫಾಗಿ ನೀವು ನೀಟಾಗಿ ಆ ರೀತಿ ಸ್ಟಿಫ್ ಅಂತ ಅಂದ್ಬಿಟ್ಟು ದಾರ ಕಿತ್ತೋಗೋವರೆಗೂ ಎಳಿಬಾರ್ದು ನೋಡಿ. ಈಗ ನೋಡಿ, ಈಗ ನಾನು ಬರುವಂಥದ್ದು 1ಕ್ಕೆ. ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ತುಂಬಾ ಡಿಸೈನ್ ಚೆನ್ನಾಗಿ ಬರುತ್ತೆ. ಈಗ ಏನು ಮಾಡಬೇಕು, ಈಗ ಒಂದು ಸೆಟ್ ಅಂತ ಹೇಳ್ತೀವಲ್ಲ, ಒಂದು ಸೆಟ್ ಕ್ಲಿಯರ್ ಆಯಿತು. ಈಗ ನಾವು 2ನೇದಕ್ಕೆ ಇಲ್ಲಿ ಸ್ವಲ್ಪ ಇದೆ, ನಾನು ತೋರಿಸ್ತೀನಿ ಒಂದು ಸೆಟ್ಟನ್ನು ಗೆರೆ ಹಾಕ್ತೇನೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಈಗ 1ಕ್ಕೆ ಪುನಃ ನಾವು 1ಕ್ಕೆ ಬರಬೇಕು, ಯಾಕೆಂದರೆ ನೆಕ್ಸ್ಟ್ ಸೆಟ್ಟನ್ನು ಶುರು ಮಾಡ್ತಾ ಇರೋದ್ರಿಂದ. ಈಗ ನೋಡಿ, ಪುನಃ ಚೈನ್ ಹಾಕ್ಕೋಬೇಕು. ಹಾಕ್ಕೊಂಡು 3ಕ್ಕೆ ಹೋಗಬೇಕು. ನಾವು 1ರಿಂದ ಶುರು ಮಾಡಿ 2ಕ್ಕೆ ಹೋಗಿರ್ತೀವಲ್ವ, 2ರಿಂದ 3ಕ್ಕೆ ಹೋಗಬೇಕು. ಈಗ 3ರಿಂದ 4ನೇ ನಂಬರ್ಗೆ ನಾವು ಹೋಗ್ಬೇಕಾಗತ್ತೆ. 4ನೇ ನಂಬರ್ಗೆ ಹೋಗ್ಬಿಟ್ಟು ವಾಪಸ್ ಬರಬೇಕು. ವಾಪಸ್ ಬಂದುಬಿಟ್ಟು ಪುನಃ ನೋಡಿ, ಈಗ ಇಲ್ಲಿ ಗೆರೆ ಇಲ್ಲದಂತೂ ಮಾಡ್ಬೋದು. ನಿಮಗೆ ಅರ್ಥ ಆಗಲಿ ಅಂತೇಳಿ ನಾನು ಗೆರೆಯನ್ನು ಹಾಕ್ಕೊಂಡು ಮಾಡಿರುವಂಥದ್ದು. ಪ್ರಾಕ್ಟೀಸ್ ಮಾಡುವಾಗ ಈ ರೀತಿ ಲೆಕ್ಕಾಚಾರವಾಗಿ ಮಾಡಬೇಕಾಗತ್ತೆ, ಯಾಕೆಂದರೆ ಅರ್ಥ ಆಗಬೇಕಲ್ವ, ಹಾಗಾಗಿ. ಈಗ ನೋಡಿ, ಈಗ ಅರ್ಧ ಸೆಟ್ ಆಗಿದೆ. ಈಗ ನಾವೇನು ಮಾಡಬೇಕು, ಒಂದೊಂದೇ ಇಳಿಸ್ತಾ ಬರಬೇಕಾಗತ್ತೆ. ಈಗ ನಿಮಗೆ ಗೊತ್ತಾಗತ್ತೆ ನೋಡಿ, ಈ ಕಡೆ ಎಲ್ಲಿದೆ ಅದೇ ನೇರವಾಗಿ ನೀವು ಹಾಕಬೇಕು ಚೈನನ್ನು. ಲಾಂಗ್ ಚೈನ್ ಹಾಕಬೇಕಿದು. ಪುನಃ ಅದೇ ಡಿಸ್ಟೆನ್ಸಲ್ಲಿ ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ಅದಕ್ಕಿಂತ 1 ಮನೆ ಕೆಳಗಡೆ ತಗೊಂಡಿದ್ದಾದ ನಂತರ ನೋಡಿ, ಈಗ 1ನೇಯಿಂದ 2ನೇ ಮನೆಗೆ ಬಂದು ಇಳಿದ್ರೆ ಇಲ್ಲಿಗೆ ನಮಗೆ 2 ಸೆಟ್ಟು ರೆಡಿ ಆಯಿತು. ಈಗ ನೋಡಿದ್ರಲ್ವ ಎಷ್ಟು ಈಸಿ. ಈಗ ಏನಾದರೂ ನಿಮಗೆ ಕಷ್ಟ ಅಂತ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ನೋಡಿ ಈಗ ನಾನು ಇಲ್ಲಿ ಇದಕ್ಕೆ ಲಾಕನ್ನು ಮಾಡ್ತೀನಿ. ಲಾಸ್ಟ್ ಆಯಿತು. ಈಗ ನಾನು ನಿಮಗೆ 2 ಸೆಟ್ಟನ್ನು ತೋರಿಸಿದ್ದೀನಿ, ನೀವು ಅದನ್ನು ಮುಂದುವರ್ಸ್ಕೊತಾ ಹೋಗಬೇಕು. ಈಗ 2 ಎಳೆಯಲ್ಲಿ ಅದೇ ಪಾಯಿಂಟ್ಗೆ ನಾನು ನೀಡಲ್ನ ಹಾಕಿಬಿಟ್ಟು ಆ 2 ಎಳೆಯನ್ನು
ಎಳ್ಕೊತೀನಿ ಇನ್ನೊಂದು ಲೂಪನ್ನು. ಆ ಲೂಪ್ ಒಳಗಡೆಯಿಂದ ಮೊದಲೇ ಎಳೆದಿರುವಂಥ ಲೂಪನ್ನು ಲಾಕ್ ಮಾಡ್ಕೋತೀನಿ. ಈಗ ನೋಡಿದ್ರಲ್ಲ, ಈಗ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸ್ಬೇಕು. ಇದು ಈಸಿ, ಒಂದು ಎಳೆಯಲ್ಲಿ ಮಾಡುವಂಥದ್ದು. ಈ 2 ಎಳೆಯಲ್ಲೂ ಎಷ್ಟು ಈಸಿಯಾಗಿ ಬಂತು ಅಂತ ನೋಡಿದ್ರೆ ತುಂಬಾ ನಿಮಗೆ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಅಲ್ಲ, ಪ್ರಾಕ್ಟೀಸ್ ಇದ್ದರೆ ಖಂಡಿತ ಆಗುತ್ತೆ. ಇದು ಖಂಡಿತವಾಗ್ಲೂ ಪ್ರಾಕ್ಟೀಸನ್ನು ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಡಿಸೈನೊಂದಿಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.